ನೀವು ಸಾಹಿತ್ಯದ ಮೇಲೆ ಜ್ಯೋತಿಷ್ಯ ಹೇಳ್ತೀರಾ ಅಂತ ಗೊತ್ತಾಗಿದೆ. ಮ್ಯಾಟ್ರ್ ಸತ್ಯನಾ? ಆಡು ಹಳೆಯದಾರೇನು ಭಾವನೆ. ಇದೊಂದು ಸ್ಟಾರ್ಟ್ ಮಾಡ್ಬಿಡ್ರು. ಲೈಫ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೀನಿ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಗೊತ್ತಾಗ್ತಾ ಇಲ್ಲ. ಆಡ್ಲಾ ಕೆಂಚಾಲೋ ಮಂಚಾಲೋ ಹಿಂಗವಳ ನೀನ್ ಡೌಗಳು ಆಕ್ಷನ್. ಅಲ್ವಾ? ಕೇಟ್ರಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಹಳೆ ಪಾತ್ರೆ ಹಳೆ ಕಬ್ಬಣ ಹಳೆ ಪೇಪರ್ ತರ ಹೋಯಿ. ನೀವ್ ಹೇಗಿದ್ದೀರಾ? ನಮ್ದು ಅರ್ಧ ಊರು ಬಾಲ್ ಆಗಿದೆ ಗುರುಜಿ. ಹೌದು, ಹೊಲ್ಗೆ ಹಾಕಂತ ತಗೊಳ್ಳಿ. ಕಾಣದಂತೆ ಮಾಯವಾದನು ಕೈಯೇ ಕೊಟ್ಟು ಓಡಿ ಹೋದನ್ನು ನೂನಾ ನಾನಾ ಕೆಲಸ ಮಾಡ್ತಾ ಇದ್ದೀನಿ. ಏನಷ್ಟು ಸಂಬಳ ಅದೆಲ್ಲ ಸಾಕಾಗ್ತಿಲ್ಲ. ಅದ್ ನಾನೇನ್ ಮಾಡ್ಲಿ? ಎಣ್ಣೆ ನಮ್ದು ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು ಎಣ್ಣೆ ನಮ್ದು. ಖಾಲಿ ಮನೆಯಲ್ಲಿ ನಾಯಿಗೂ ಡ್ಯಾನ್ಸು ಬರುತ್ತಾ? ಯಾರೋ ನಿಮಗೆ ಮದುವೆ ಆಗಿ ಮಕ್ಕಳಾಗಿರೋ ಮದುವೆ ಆಗ್ತೀರಾ ಸರ್? ಇದು ಇನ್ನೊಂದು ಹೇಳಪ್ಪ, ಇನ್ನೊಂದು ಹಾಡಂತ ಹೇಳು. ಒಳ್ಳೆ ಟೈಮ್ಗೆ ಹೇಳ್ತಾ. ಕರೋನಾ ಪ್ಯಾರ್ಗೇನು ಹೇಳಿದ್ರಿ ಅಲ್ವಾ? ಕಾವನ ಕರೋನಾ ಪ್ಯಾರ್ಗೆ ಹೇಳಿದ್ರಿ ಅಲ್ವಾ? ಅದು ಲವ್ ಅಲ್ಲ, ಚೀಟಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ಹಾಯ್ ನಮಸ್ಕಾರ, ನಾನು ಆರ್ಯವರ್ಧನ್. ಹಾಯ್ ಹೆಂಗೆ ಹೇಳೋದು ಗುರುಗಳೇ? ಹಾಯ್ ಹೆಂಗೆ ಹೇಳೋದು? ಹಾಯ್ ಅಂತ ಹಿಂಗೆ ಹೇಳಿದ್ರು. ಹಾಯ್ ಹಿಂಗೆ ಹೇಳೋದು. ಹಾಯ್ ನಾನು ಆರ್ಯವರ್ಧನ್. ನಮಸ್ಕಾರ ಮಾಡಿದ್ರಿ ಮತ್ತೆ ಅವಾಗ. ಹಾಯ್ ನಾನು ಆರ್ಯವರ್ಧನ್. ಗುರುಗಳೇ, ಈಗ ನನಗೆ ಬಲ್ಲ ಮೂಲಗಳಿಂದ ಒಂದು ವಿಷಯ ಬಂದಿದೆ. ಹ್ಮ್, ನೀವು ಸಾಹಿತ್ಯದ ಮೇಲೆ ಜ್ಯೋತಿಷ್ಯ ಹೇಳ್ತೀರಾ ಅಂತ ಗೊತ್ತಾಗಿದೆ. ಮ್ಯಾಟ್ರ್ ಸತ್ಯನಾ? ಅದು 100ಕ್ಕೆ ಸತ್ಯ ಗುರು. ಕ್ವಾರ್ಟರ್ ಹೆಂಗೆ ಸತ್ಯನೋ ಮ್ಯಾಟ್ರು ಅಷ್ಟೇ ಸತ್ಯ ಗುರು. ಈಗ ನಾನು ಅದನ್ನು ಟೆಸ್ಟ್ ಮಾಡ್ಬೇಕಲ್ಲ. ಮಾಡಿ ನಿಮ್ಮ ಇದು ಯಾರು ಕಾಲು ಎಳಿತಾರೆ ನೋಡೋಣ. ಕಾಲು ಎಳೆಯೋದೇನು? ಇದು ಒಳ್ಳೆ ಕಥೆ. ಕಾಲು ಎಳೆಯೋದೇನಿರುತ್ತೆ ಅಲ್ಲಿ? ಮಾಡ್ಬೇಕು. ನೀವು ಮಾಡೋದೇ ಯಾವುದು ಅಂತಂದ್ಮೇಲೆ ನಾನು ಅದನ್ನು ನೋಡ್ಬೇಕು ಒಂದ್ಸಲಿ. ಏನಿದು ಸಿಂಗಿಂಗ್ ಮನೆ ಲಿರಿಕಲ್ ಭವಿಷ್ಯ. ಹೌದು, ಲಿರಿಕಲ್ ಭವಿಷ್ಯ. ಹೌದು. ಈಗ ನೀವು ಇನ್ಮೇಲೆ ಲಿರಿಕಲ್ ಅಸ್ಟ್ರಾಲಜರ್ ಅಂತಾನು ಕರಿಬೋದಾ ನಿಮ್ಮ? ಅವು ಕರಿಬೋದು. ಈಗ ಅವ್ರ ಜಾತಕ ಬೇಡ, ಬೇಡ. ಅವ್ರದ್ದು ಗೋತ್ರ ಜಾತಕ ಏನು ಬೇಡ. ಫೋನ್ ಮಾಡಿ ಹಾಡು ಹೇಳ್ಬೇಕು. ಹೌದು, ಹಾಡು ಹೇಳಿದ್ರೆ ನೀವು ಅವ್ರ ಭವಿಷ್ಯ ಹೇಳ್ತೀರಿ. ಹೌದು. ಜೋಕ್ ಮಾಡ್ತಿಲ್ಲ ತಾನೇ ಗುರು? 100ಕ್ಕೆ 100 ಕರೆಕ್ಟಾಗಿ ಹೇಳ್ತೀನಿ. ಹೌದಾ? ನಂಗೆ ನಂಬಿಕೆ ಇದೆ. ಈಗ ಒಂದು ನನಗೆ ಗೊತ್ತಿರೋನೇ ಒಂದು 3-4 ಜನಕ್ಕೆ ಮಾಡೋಣ. ಮಾಡಿ. ಪಾರು ಅಂತ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಹಾಂ, ಅವಳಿಗೆ ಮಾಡೋಣ. ಅವಳದೊಂದು ಕತೆ ಇದೆ, ಕೇಳೋಣ ಏನು ಅಂತ. ಪಾರು ಹೇಳೆ ಪಾರು. ಹಲೋ, ಹಾಯ್ ಪಾರು. ಹಲೋ ಅಣ್ಣ, ಹೇಗಿದ್ದೀರಾ? ಸೂಪರ್. ನೀ ಹೆಂಗಿದೆಯಮ್ಮ? ಸೂಪರ್. ಈಗ ನಮ್ಮದು ತರ್ಲೆ ಟಾಕ್ಸ್ ಶೋ ಅಲ್ಲಿ ಓಕೆ, ನಮ್ಮ ಗುರುಗಳ ಜೊತೆಗೆ ಕೂತಿದ್ದೀನಿ ನಾನೀಗ. ಗುರುಗಳು ಒಂದು ಹೊಸದು ಇನ್ವೆನ್ಷನ್ ಮಾಡಿದ್ದಾರೆ, ಹೊಸದು ಕಂಡುಹಿಡಿದಿದ್ದಾರೆ, ಒಂದು ಹೊಸ ಆವಿಷ್ಕಾರ ಆಗಿದೆ. ಏನಪ್ಪ ಅಂತಂದ್ರೆ ಜಾತಕ ಬೇಡವಂತವ್ರಿಗೆ ಓಕೆ, ಬರೀ ಹಾಡು ಹೇಳಿದ್ರೆ ನಿನ್ನ ಭವಿಷ್ಯ ಹೇಳ್ತಾರ. ಹಾಡು ಹೇಳಿ ಭವಿಷ್ಯನಾ? ಹೌದು, ಓಕೆ. ಲಿರಿಕಲ್ ಭವಿಷ್ಯ, ಹಾಡಿನ ಸಾಹಿತ್ಯದ ಮೇಲೆ ಭವಿಷ್ಯ ಹೇಳ್ತಾರಂತೆ. ಅದಕ್ಕೆ ನಿಂದೊಂಚೂರು ಕೇಳಬೇಕು ಅನ್ನಿಸ್ತದೆ ಅಲ್ಲಿಗೆ. ಆಯ್ತು, ಒಂದು ನಿಮಿಷ ಇರಿ, ಗುರುಳಿ ಕೊಟ್ಟೆ. ನಮಸ್ಕಾರ ಗುರುಗಳೇ. ಈಗ ನಂದು ಜಾತಕ ಎಲ್ಲ ಏನು ಬೇಡವಾ? ನನ್ ಡೇಟ್ ಆಫ್ ಬರ್ತ್ ಏನು ಬೇಡವಾ? ಹಾಡು ಹೇಳಿದ್ರೆ ಸಾಕಾ? ಈಗ ನನ್ ಸಮಸ್ಯೆ ಅಷ್ಟೇ, ತುಂಬಾ ಸಿಂಪಲ್. ಲೈಫ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೀನಿ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಗೊತ್ತಾಗ್ತಾ ಇಲ್ಲ. ಏನೇ ಕೆಲ್ಸಕ್ಕೆ ಕೈ ಹಾಕಿದ್ರು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೀನಿ. ಏನು ಕ್ಲಾರಿಟಿ ಇಲ್ಲ ಲೈಫ್ ಅಲ್ಲಿ. ಇದು ನನ್ ದೊಡ್ಡ ಸಮಸ್ಯೆ ಗುರುಗಳೇ. ನೀವೊಂದು ಹಾಡು ಹೇಳಿ ಸರಿನಾ ತಪ್ಪ ಅಂತ ಹೇಳ್ಬಿಡ್ತೀನಿ. ಈಗ ಹಾಡು ಗುರುಗಳೇ, ಒಂದ್ ಕೆಲ್ಸ ಮಾಡ್ತೀನಿ. ನಾನ್ ನಮ್ ದರ್ಶನ್ ಡಿ ಬಾಸ್ ಅಭಿಮಾನಿ, ಅವ್ರದೇ ಒಂದ್ ಹಾಡು ಹೇಳ್ತೀನಿ. ಮನೇಲಿ ಯಾರು ಇದ್ದೀರಾ? ಮನೇಲಿ ನಾನು ನನ್ ಗಂಡ. ಹೌದಾ? ನೀವು ನಿಮ್ಮ ಮನೆಯಲ್ಲಿ ನೀವು ಫುಲ್ ಜ್ಯೋತಿಷ್ಯ ಶೋ? ನೀವು ನಿಮ್ಮ ಯಜಮಾನಿದಾರಾ? ನಾವು ನಮ್ಮ ಆದ್ರೆ ಮನೇಲಿ ಇರೋದು ನಾವು ನಮ್ಮ ಯಜಮಾನ್ರಿಬ್ರೆ. ಓಕೆ, ಒಳ್ಳೇದಾಗ್ಲಿ ನಿಮಗೆ. ಒಂದು ಡೀಪ್ ಬಾಸ್ ಫ್ಯಾನ್ ಅಂತ ಹೇಳ್ತೀರಾ. ಒಂದು ವಿನೀಶ್ ಅಂತ ಒಂದು ನಿಮ್ಗೊಂದು ಗಂಡು ಮಗು ಆಗ್ಲಿ. ನಿಮ್ಮ ಆಶೀರ್ವಾದದಿಂದ ಆಗ್ಲಿ, ಬಾಯರಿಕೆಯಿಂದ ಆಗ್ಲಿ. ಓಕೆ, ಪಾರು ಹಾಡು ಹಾಡ್ಲಾ? ಹಾಡು
ತುಂಬಾ ಇಷ್ಟ. ಹೇಳ್ತೀನಿ. ಹೇಳಿ. ಕೆಂಚಾಲೋ ಮಂಚಾಲೋ ಹೆಂಗವಳ ನಿನ್ ಡೌಗಳು ಆಕ್ಷನ್. ಇದು ಆಕ್ಚುಲಿ ಚೆನ್ನಾಗಿರೋದು. ಭವಿಷ್ಯ ಹೇಳಿ ಗುರುಗಳ ಈಗ. ಕೆಂಚಲೋ ಮಚ್ಚಲೋ ಆಸಿ ಹೆಂಗಲ್ಲ ಅಲ್ವಾ? ಅಕ್ಷಿ ಕೆಂಚಲೋ ಮಚ್ಚಲೋ ಆಸಿ ಸಿ ಹೇಳ್ತಾ ಇದ್ರಲ್ವಾ? ಅಕ್ಷಿ ಗುರುಗಳೇ. ಶಿ ಶಿ ಶ ಶಿ ಶ ಶಾ 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 ಆ ಶಿ ಆ ಶ. ಶಾ ಶಾ ಅಲ್ವಾ? ಹಾಗಾಗಿ ನೀವು ಕೆ ಇಂದ ಹೇಳಿದ್ರಿ ಫಸ್ಟ್ ಹಾಡಲ್ವಾ? ಹಾ ಕೆ ಕಾ 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 ಅಲ್ವಾ? ಕಾ. ಹೌದು. ನೋಡಿ, ನಿಮ್ಮ ಲೈಫಲ್ಲಿ ಕಾ ಅನ್ನೋದು ಮಿಥುನ ರಾಶಿ. ಅತಿ ಹೆಚ್ಚು ಬುದ್ಧಿ ಉಪಯೋಗಿಸ್ತಾ ಇದ್ದೀರಾ, ಅತಿ ಹೆಚ್ಚು ಬುದ್ಧಿ ಉಪಯೋಗಿಸ್ತೀರಾ. ಮತ್ತು ಶಾಗೆ ಮಕರ ರಾಶಿ ಶ್ರವಣ ನಕ್ಷತ್ರ ನಿಲ್ಲಿಸ್ತಾ ಇದ್ದೀರಾ. ಅಷ್ಟಮ ಸ್ಥಾನಕ್ಕೆ ನಿಲ್ಲುತ್ತೆ. ಪ್ಲ್ಯಾನ್ ಎಲ್ಲ ವೇಸ್ಟ್ ಆಗ್ತೈತೆ ಮತ್ತು ತುಂಬ ಸ್ಲೋ ಆಗುತ್ತೆ. ಪ್ಲ್ಯಾನ್ ಸಖತ್ ಫಾಸ್ಟಾಗಿ ಯೋಚನೆ ಮಾಡುತ್ತೆ, ಕೆಲಸ ಜಾರಿಗೆ ಬರ್ತೈತೆ, ತುಂಬ ಸ್ಲೋ ಆಗ್ತೈತೆ ಅಂತ ಹೇಳ್ತೈತೆ. ಹೌದು ಹಂಗಾಗ್ತದೆ. ಅಂದರೆ ಹೆಂಗೆ ಅಂದರೆ, ಮಗ ಇದು ಬಂದರೆ ಸಖತ್ತಾಗಿರ್ತಿಲ್ಲ, ನಾಳೆನೇ ಹತ್ತಾತಿ ಇತ್ತಾಗತ್ತೀನಿ ನೋಡಲ್ಲ, ನಮ್ಮ ಬಾಸ್ ಥರ ಇರ್ತೀನಿ, ಡೀಪ್ ಬಾಸ್ ಥರ ಅಂತ ಹೇಳ್ತಾ ಇರ್ತೀರಾ. ಅವನು ಯಾರು ನಾವು ಮಗ ಅಂತ ಹೇಳ್ತಾ ಇರ್ತೀರಾ. ಅವ್ನು ಏನೋ ನಾಳೆ ಹಿಂಗೆ ಆಗ್ಬೋದು ಅಂತ ಬಂದು ನಾಳೆ ಕೂಡ ಅದನ್ನೇ ಹೇಳ್ತಾ ಇರ್ತೀರಾ. ಅದನ್ನೇ ಹೇಳ್ತಾ ಇರ್ತೀರಾ. ಕೆಂಚಲ ಮಂಚಲಲ್ಲಿ ಇಷ್ಟೆಲ್ಲ ಇಷ್ಟೆಲ್ಲ ಇದೆ. ಸಾಹಿತ್ಯ ಬರ್ದವರಿಗೆ ಅದು ಗೊತ್ತಿರ್ಲಿಲ್ಲ. ಸಾಹಿತ್ಯ ಅವಾಗ ಗುರುಗಳೇ, ಅವಾಗ ಸಾಹಿತ್ಯ ಬರ್ದವ್ರಿಗೆ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಬರ್ದಿರ್ತಾರ. ಇಲ್ಲ, ನಾನು ನಾಗೇಂದ್ರ ಪ್ರಸಾದ್ ನನ್ನ ಒಳ್ಳೆ ಫ್ರೆಂಡ್ಸು. ಅವ್ರಿಗೆ ಕಾನ್ ಅಕ್ಷರ ಎಲ್ಲ ಬರೀರಿ ಸರ್, ಈ ಕಳ್ಳಿ ಇವಳು ಮತ್ತು ಕೈ ಮುಗಿದಿಯರು ಕನ್ನಡದ ತೇರು ಅಂತ ದರ್ಶನ ಸಾರಥಿಲಿ ಬರೆದ್ರಲ್ವಾ? ಅವಾಗ ನಾನು ನಾಗೇಂದ್ರ ಪ್ರಸಾದ್ ರಾತ್ರೆಲ್ಲ ಕೂತ್ಕೊಂಡು ಮಾತಾಡುವ. ಸರ್ ನಿಮಗೆ ಅವ್ರು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ 12ನೇ ತಾರೀಕು ಕೊಟ್ಟಿರೋದು. ನಾಗೇಂದ್ರ ಪ್ರಸಾದ್ ಸರ್ ನಿಮಗೆ ಕಾಕಿ ತುಂಬ ಚೆನ್ನಾಗಾಗುತ್ತೆ ಬರೀರಿ ಸರ್ ಅಂತ ಹೇಳಿದೆ. ಹಾಗಾಗಿನೇ ಕಾನ್ ಅಕ್ಷರಗಳಲ್ಲಿ ತುಂಬ ಒಳ್ಳೊಳ್ಳೆ ಲಿರಿಕ್ಸ್ಗಳು ಬಂದವೆ. ಕಳ್ಳಿ ಇವಳು ಕೆಂಚಲ ಮಚ್ಚಲ ಅವರೇ ಬರೆದಿರೋದು. ಈಗ ಗುರುಗಳೇ, ಇವ್ರದ್ದು ಒಂದು ಪಾರೋ, ನಿಮ್ದೀಗ ಒಂದು ಕ್ಯಾಟ್ರಿಂಗ್ ಮಾಡಬೇಕು ಅಂತಿದ್ರಲ್ಲ, ಆ ಕ್ಯಾಟ್ರಿಂಗ್ ಸಕ್ಸಸ್ ಆಗುತ್ತಾ ಇಲ್ಲ ಅಂತ ಕೇಳಬೇಕು. ಸೊ ಅದಕ್ಕೆ ಈಗ ನೀನು ಇನ್ನೊಂದು ಹಾಡು ಹೇಳಿದ್ರೆ ಅವರು ಅದ್ರ ಬಗ್ಗೆ ನಿಂಗೆ ಹೇಳ್ತಾರೆ ಅಂತ ಅವ್ರು ಹೇಳ್ತಾರೆ. ಸರಿ ಗುರುಗಳೇ, ನಮ್ದು ಇವೆಂಟು ನಮ್ದೆಲ್ಲ ಬಿಸ್ನೆಸ್ ಇದೆ, ಜೊತೆಗೆ ನಾವು ಕೇಟ್ರಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಇದು ನೀವೇನು ಅಂತ ಹೇಳ್ಬೇಕು, ನಾನು ಹಾಡು ಹೇಳ್ತೀನಿ, ಹೇಳ್ಬೇಕು. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರೋಯಿ. ಆ ಅನ್ನಕ್ಷರ ಓ ಅನ್ನಕ್ಷರ ಕೇಳಿದಲ್ವಾ? ವಾ ವಿ ಓ ಎಲ್ಲ ಒಂದೇ ವೃಷಭ ರಾಶಿ. ಪಾರೋ, ಓಕೆ, ಕ್ಯಾಟ್ರಿಂಗ್ ಅನ್ನೋದಕ್ಕೆ ಹಳೆ ಪಾತ್ರೆ ಹಳೆ ಕಬ್ಬಣ ಹೇಳ್ಬೇಕಾ? ಖಂಡಿತ ಇಲ್ಲ. ಆ ಅನ್ನಕ್ಷರ ಮೇಷರಾಶಿ. ನಿಮ್ಗೆ ಖಂಡಿತ ಒಲೆ ಹಚ್ಚಿ ಜನಕ್ಕೆ ಅಡುಗೆ ಮಾಡಿ ಊಟಕ್ಕೆ ಇಕ್ತೀರ ಅಂತ ಕನ್ಫರ್ಮ್ ಆಗಿ ಹೇಳ್ತೀನಿ. ಮೇಷರಾಶಿ ಯಾವ್ದು ಪಾತ್ರೆ? ಪಾತ್ರೆ ಹೌದೌದು. ಅದು ಪಾತ್ರೆದ ಹೇಳಿದ್ದು. ಪಾನ್ ಅಕ್ಷರಕ್ಕೂ ಕನ್ನಿ ರಾಶಿ ಹೇಳಿದ್ರು 6ನೇ ಮನೆ. ಲಾಸ್ಟ್ ಯು ಅನ್ನೋ ಅಕ್ಷರಕ್ಕೆ ನಿಲ್ಲಿಸ್ತಾ ಇದ್ದಾರೆ. 100% ಸಕ್ಸಸ್ ಆಗುತ್ತೆ ಮೇಡಮ್, ಪಕ್ಕ ಆಗುತ್ತೆ. ಒಂದು ಮನೆ ಕೂಡ ಆಗ್ಬಿಡುತ್ತೆ. ಆದರೆ ಆಗಿದ್ರೆ ಆಗಿರ್ಬೋದು, ಇಲ್ಲ ಆಗುತ್ತೆ. ಒಂದು ಹಳೆ ಪಾತ್ರೆ ಆಡಲ್ಲಿ ಮನೆನೇ ಕಟ್ಟಬಹುದಾ? ಇಲ್ಲ, ಭಗವಂತ ಮನೆ ಆಗುತ್ತೆ. ಇಲ್ಲ ಆಗಿದ್ರೆ ನೀವು ಹೋಟ್ಲ್ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. 100% ಐಟಮ್ ಅಲ್ಲಿ ಏನಾರು ಒಂದು ಸ್ಪೆಷಲ್ ಇಂತ ತರಬೇಕು ಅಂತ ಏನು ಕಾನ್ಸೆಪ್ಟ್ ಇದೆ? ನಮ್ಗೆ ಬಿರಿಯಾನಿ ತರಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ಬಿರಿಯಾನಿ ಇದೆ ಎಲ್ಲ ಕಡೆ. ಯಾವ ತರ ತರಬೇಕು ಅಂತ ಇದ್ದೀರಾ? ಬಿರಿಯಾನಿನ ಸ್ಪೆಷಲ್ ಆಗಿ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು. ಇವಾಗ ಮೈಸೂರು ಹನುಮಂತು ಪಲಾವ್ ಇಲ್ವಾ, ರವೆಲ್ ಮಾಡ್ಬಿಡ್ರಿ. ರವೆಲ್ ಬಿರಿಯಾನಿ ಮಾಡಿಸ್ಬಿಡ್ರಿ. ಉಪ್ಪಿಟ್ಟು ರವೆಲ್ ಉಪ್ಪಿಟ್ಟು ಮಾಡ್ತಾರೆ, ರವೆಲ್ ಬಿರಿಯಾನಿ ಮಾಡಲ್ಲ. ಅಲ್ಲ ನೋಡಿ, ನಾನೊಂದು ಉಷಾರಾಣಿ ಹೋಟ್ಲ್ ಅಂತ ಇದೆ ಒಂದು ಸೇಲಂ ರೋಡಲ್ಲಿ ಮೇಡಮ್. ಒಂದು ಎಲ್ಲ ಕಡೆ ನಾಟಿ ಕೋಳಿ ತಿಂದಿರಲ್ವಾ? ಅಲ್ಲಿ ಫೈಟರ್ ಕೋಳಿಲಿ ಅಡುಗೆ ಮಾಡ್ತಾರೆ. ನಾನು ದಿನಕರ್ ಕೂಡ ಹೋಗಿದ್ದ ಹೋಟ್ಲಿಗೆ. ದಿನಕರ್ ನೀವೇನು ಡಿ ಬಾಸ್ ಎಷ್ಟು ಹೇಳಿದ್ರಲ್ವಾ, ಅವರು ದಿನಕರ್ ಅವ್ರ ಅಣ್ಣರು ಕೂಡ, ನಾನು ಅವರು ಖುದ್ದಾಗಿ ಊಟ ಮಾಡ್ಕೊ ಬಂದಿದ್ವಿ. ಉಷಾರಾಣಿ ಹೋಟ್ಲ್ ಅಂತ ಹೊಡಿರಿ ಗೂಗಲ್, ಟಾಪ್ ಹಳೇ ಸಂದಿಲಿದೆ, ಒಂದು ಹಳ್ಳಿಲಿ ಇರೋದು. ಕ್ಯೂ ಜಾಸ್ತಿ. ಪ್ರಮೋಷನ್ ಅಮೌಂಟ್ ಕೊಡಿಸ್ಬೇಕು. ಆಯ್ತು, ಕೊಡಿಸ್ತೀನಿ. ಫೈಟರ್ ಕೋಳಿ ಹುಡ್ಕೋಗು. ಪಾತ್ರೆ ಕುಟ್ಟಕ್ಕೆ ಫೈಟರ್ ಕೋಳಿ ತನಬೇಕು. ಅಲ್ಲ, ಕುಟ್ಟಕ್ಕಲ್ಲ. ಅವಳು ಹಾಡು ಹೇಳು ಅಂತಂದ್ರೆ ಹಳೆ ಪಾತ್ರೆ ಹಳೆ ಕಬ್ಬಣ ಕೆಂಚಾಲೋ ಮಂಚಾಲೋ ಅಂತಾಳೆ. ಸರಿ ಆಯ್ತು, ಓಕೆ ಪಾರು, ಬಾಯ್. ಏನು ಗುರುಗಳೇ, ಹಳೆ ಪಾತ್ರೆ ಹಳೆ ಕಬ್ಬಣ ಅಂದ್ರೆ ಮನೆ ಕಟ್ತೀರಾ ಅಂತಿರಲ್ಲ ಗುರುಗಳೇ? ಹೌದು, ಮೇಷರಾಶಿ ತತ್ವನ ಹೇಳ್ತಾರೆ. ಆ ಅಕ್ಷರ ಬಂದು ಮೇಷರಾಶಿ ವೃಷಭ ರಾಶಿ ಇರುತ್ತೆ. ಈ ಸಾಹಿತ್ಯದಲ್ಲಿ ನೀವು ಅವ್ರಿಗೆ ಹಳೆ ಪಾತ್ರೆ ಅಂದ್ರೆ ಏನು ಅಂತ ಹಂಗ್ ಹುಡುಕ್ಬೇಕು. ಹೌದು, ಹಳೆ ಪಾತ್ರೆ ಅಂದ್ರೆ ಹೊಸ ಪಾತ್ರೆ ಮಾಡ್ತಾರಂತ ಅರ್ಥ. ಸೂಪರ್ ಆಗಿ ಜ್ಯೋತಿಷ್ಯ. ಯಾವಾಗಿಂದ ಗುರುಗಳೇ ಇದು ಲಾಂಚ್ ಆಗಿದ್ದೀಗ? ಇದು ಹೆಚ್ಚಿಗೆ 1-2 ವರ್ಷದಿಂದ ಪ್ರೆಡಿಕ್ಷನ್ ಮಾಡ್ತಾ ಇದ್ದೇನೆ. ತಮಿಳಲ್ಲೆಲ್ಲ ಮಾಡ್ತಿದ್ರು? ತಮಿಳಲ್ಲೂ ಮಾಡ್ತೀನಿ. ತಮಿಳಲ್ಲೂ ಕೂಡ ಸಖತ್ ಕ್ಲಿಕ್ ಆಗುತ್ತೆ. ಕ್ಲಿಕ್ ಆಗಿತ್ತು. ಅವರು ಡಿಮ್ಯಾಂಡ್ ಕರಿತಾ ಕೂತವ್ರೆ. ಈಗ ಇನ್ನೊಬ್ಬ ಇದ್ದಾನೆ ನಮ್ದ್ರಲ್ಲಿ, ಮಹೇಶ ಅಂತ. ಆ ಮಹೇಶ ಪಾಪ ಅವನು ಸ್ವಲ್ಪ ಜೀವನದಲ್ಲಿ
ವಾಡದ ಊರ್ಬಾಗ್ಲಾಗಿದೆ ಎಲ್ಲ. ಅವನದೊಂದು ಸ್ವಲ್ಪ ಕೇಳೋಣ. ಓಕೆ. ಎತ್ತನ ಆಫೀಸಲ್ಲಿದ್ದಾನ. ಮಹೇಶ ಚೆನ್ನಾಗಿದೆಯಲ್ಲ? ಚೆನ್ನಾಗಿದ್ದೀನಿ, ಹೇಳ್ರಿ ಹೆಂಗಿದ್ದೀರ ನೀವು? ಸೂಪರ್ 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 ಸೂಪರ್. ಈಗ ನಾನು ಇಲ್ಲಿ ನಮ್ಮ ಶೋದು ನಾನು ಗುರುಗಳು ಕೂತಿದ್ದೀವಿ. ಓಕೆ ಗುರುಗಳು ಒಂದು ಹೊಸ ಕಾನ್ಸೆಪ್ಟ್ ಮಾಡವ್ರೆ. ಓಕೆ. ನೀನು ಹಾಡು ಹೇಳಿದ್ರೆ ನಿನ್ನ ಭವಿಷ್ಯ ಹೇಳ್ತಾರೆ ಅವರು. ಮಾತು ಹೇಳಿದ್ರೆ ಭವಿಷ್ಯ ಹೇಳ್ತಾರ? ಹೊಸದು ಸಾಹಿತ್ಯ ಭವಿಷ್ಯ. ಓಕೆ. ಹಂಗಾಗಿ ಈಗ ನಿಂದು ಒಂದ್ ಸ್ವಲ್ಪ ಒಡೆದು ಊರ್ಬಾಗ್ಲಾಗಿದೆಯಲ್ಲ, ಅದಕ್ಕೆ ಒಂಚೂರು ಗುರುಗಳ ಹತ್ರ ಕೇಳಲ್ಲ, ನಿಂದು ಸಾಹಿತ್ಯದಲ್ಲಿ ಏನ್ ಭವಿಷ್ಯ ಹೇಳ್ತಾರೆ ನಾನು ನೋಡ್ಲೇಬೇಕು ಅಂತೇಳಿ ನಿನ್ ಫೋನ್ ಹಾಕಿದೆ. ಸರಿ ಮಹೇಶ, ಕೊಟ್ಟೆ ಫೋನ್. ಮಹೇಶ್ ನಮಸ್ಕಾರ. ನಮಸ್ಕಾರ ಗುರುಗಳೇ, ಹೆಂಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೋಡ್ತಾ ಇರಲ್ಲ. ನೀವು ಹೇಗಿದ್ದೀರಾ? ನಮ್ದು ಅರ್ಧ ಊರ್ಬಾಲ್ ಆಗಿದೆ ಗುರುಜಿ. ಹೌದು, ಹೊಲಿಗೆ ಹಾಕಂತ ತಗೊಳ್ಳಿ. ಯಾವ್ದು ಹಾಸ್ಪಿಟ್ಲ್ ಹೊಲಿಗೆ ಬೇಕಾ ಇಲ್ಲ ನಮ್ಮ ಕಡೆ ಆಲೂಗಡ್ಡೆ ಚೀಲ ಹೊಲಿತು, ಹಂಗೆ ಹೊಲ್ದು ಹಾಕ್ಬಿಡೋಣ. ನಿಮ್ದೇ ಒಳಗೆ ಬೆಸ್ಟ್ ಅನ್ಸುತ್ತೆ ನಮ್ಗೆ. ಹೌದಾ, ನಮ್ಮ ಹೊಲಿಗೆನ ಹಾಕಂತ. ಅಷ್ಟಲ್ಬೋಗಿದೆ. ಹಾಂ ಹೇಳಿ ಸರ್. ಅದೇನೋ ಹಾಡು ಹೇಳಿದ್ರೆ ಭವಿಷ್ಯ ಹೇಳ್ತಿರಂತೆ. ಅದೇನೋ ಹಾಡು ಹೇಳಿದ್ರೆ ಭವಿಷ್ಯ ಅಲ್ಲ, ಹಾಡೇ ಹೇಳ್ಬೇಕು. ಹಾಡೇ ಹೇಳ್ತೀನಿ ಈಗ. ಹಾಡು ಹಳೇದ ಅಂತ ಇದೆಯಲ್ಲ, ಒಂದು ಕೇಳಿರ ಹಾಡು? ಹೇಳಿ ಗುರುಗಳೇ, ಹಾಡು ಹಳೆಯದಾರೇನು ಭಾವನೆ. ಇದೊಂದು ಸ್ಟಾರ್ಟ್ ಮಾಡ್ಬಿಡಿ ಗುರುಗಳೇ, ಪೆಂಡಿಂಗ್ ಅದೊಂದಿದೆ. ಅದಲ್ವಾ? ಸಿಂಗರ್ ಆಗ್ಬಿಡಿ. ಅದನ್ನೇ ಸಿಂಗರ್. ಈಗ ಅವನ ಹೇಳಿ ಸರ್. ಫಸ್ಟ್ ಒಂದು ಹೇಳ. ಫಸ್ಟ್ ಇದು ಯಾವ್ದಕ್ಕೆ ಅಂತ ಕೇಳ್ಬಿಟ್ಟು ಹೇಳು. ಇದು ಅವ್ನ ಕೆರಿಯರ್, ಅವ್ನ ಕೆರಿಯರ್ ಅಂದ್ರೆ ಅವನ ಉದ್ಯೋಗ, ಇದು ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ. ಫಸ್ಟ್ ಹಾಡು ಯಾವ್ದು? ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಎಲ್ಲ ಕಾದಿಂದನೇ ಸ್ಟಾರ್ಟ್ ಮಾಡ್ತಾರೆ. ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ನೋಡಿ, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಯ ಕೊಟ್ಟು ಓಡಿ ಹೋದನ್ನು. ಹಾಗಾಗಿ ನೀವು ಖಂಡಿತಲ್ಲೂ ಎಲ್ಲಿಗೂ ಕೂಡ ಕರೆಕ್ಟಾಗಿ ಕೆಲ್ಸಕ್ಕೆ ಹೋಗಲ್ಲ. ಏನ್ ಹೇಳಿ, ಎಲ್ಲಿ ಕೆಲ್ಸಕ್ಕೆ ಹೋದ್ರೆ ಇಷ್ಟೊಂದು ಉದ್ಧಾರ ಆಗಿರೋರಿ. ನೀವು ಎಲ್ಲೂ ಕೆಲ್ಸಕ್ಕೆ ಹೋದ್ರೆ ಹಾಳಾಗಿ ಹೋಗಿದ್ರ. ಎಬ್ಬರಿಸ್ಬೇಕು ನಿಮ್ಮನ್ನ. ಮಂಗಮ್ಮ ಇದಳಮ್ಮ, ಮಂಗಮ್ಮ ತಿಂಗಮ್ಮ ಅನ್ನೋ ಥರ ತಿನ್ನೋ ಟೈಮಲ್ಲಿ ಮಾತ್ರ ಎದ್ದಿರ್ತೀರ, ಮಂಗ ಟೈಮಲ್ಲಿ ಮಾತ್ರ ನೀವು ಎಬ್ಬರಿಸ್ಕೊಂಡು ಕರ್ಕೊಬರೋಕೆ ಕಷ್ಟ ಆಗ್ತೈತೆ. ಹಾಗಾಗಿ ಏನು ಮಕ್ಕೊಡ್ದಂಗೆ ಹೇಳ್ತಾರಲ್ಲ ಮಹೇಶ, ಹೆಂಗೆ ಜೋಗಿ ಬಜಲ್ ಮದೇಶ ಅನ್ನೋ ಥರ ಆಗೈತೆ. ಒಂದು ಸ್ಟೆಪ್ ಹಾಕವ ಅನ್ನೋ ಥರ ಒಂದು ಹಾಡು ಹಾಕ್ತಿದ್ರ ನೀವು. ಖಂಡಿತಲ್ಲೂ ಮಹೇಶ್ ಅವರೇ ನೀವು ಹೇಳಿದಂಥ ಹಾಡು ಮಿಥುನ ರಾಶಿ ಸೇರುತ್ತೆ. ಬುದ್ಧಿ ಜಾಸ್ತಿ ಇದೆ. ಋಷಿಕ ರಾಶಿ, ಮಗ ಕೂತಿದ್ದೆಲ್ಲ ಮನೆ ಕಟ್ತಿನ್ಕಲ್ಲ ಅಂತೀರ ನೀವು. ಹಾಗಾಗಿ ಕುತ್ಕೊಂಡೇ ಮೇಲೆ ಇರ್ತೀರ. ಹಾಗಾಗಿ ನಿಮ್ಗೆ ಒಳ್ಳೆ ಟೈಮ್ ಬರ್ಬೇಕಾದ್ರೆ ಇನ್ನೊಂದು ಹಾಡು ಹೇಳ್ಬೇಕು. ಈ ಟೈಮಲ್ಲಿ ನಿಮ್ಗೆ ಹಂಗೆ ಇದ್ದಂಗೆ ಇರ್ತೀರ ಅಂತ ಹಾಡು ಹೇಳ್ತೈತೆ. ಇದು ಇನ್ನೊಂದು ಹೇಳಪ್ಪ, ಇನ್ನೊಂದು ಹಾಡು ಅಂತ ಹೇಳು. ಬ್ಲಡ್ ಟೈಮ್ ಹೇಳ್ತಾರೆ. ಹಿಂದಿ ಹಾಡು ಹೇಳ್ತೀರಾ? ಹೇಳಿ, ಯಾವಾದ್ರೂ ಹೇಳ್ತೀರಾ? ಎರಡು ಕಾದಿಂದಾನೆ ಸ್ಟಾರ್ಟ್ ಮಾಡದ್ನಲ್ಲ ಅವನು. ಹೇಳ ಹಾಡು ಹೇಳ. ಇವಾಗ ಬೇರೆ ಸೆಟ್ ಮಾಡ್ಬೇಕಾ? ಬೇರೆ ಹಾಡು? ಇಲ್ಲ. ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಬಲವಾದರೆ ಒಲಿದೊಲಿದು ಬಾರೆ. ಲವ್ ಲೈಫ್ ಹೆಂಗಿರುತ್ತೆ ಅಂತ ಹೇಳಿ ಗುರುಗಳೇ. ನನ್ನ ಪ್ರಾಣ ನೀನೆಂದು. ಇನ್ನು ಮದುವೆ ಆಗಿಲ್ವಾ? ಆಗಿ ಎಲ್ಲ ಕಿತ್ಕೊಂಡು ಹೋಗಿದೆ ಗುರುಗಳೇ. ಅಲ್ಲ, ಇನ್ನು ಮದುವೆ ಆಗಿಲ್ವಾ? ಅದೇ ಆಗಿತ್ತು, ಎಲ್ಲ ಹೋಗಿದೆ ಕಿತ್ಕೊಂಡು. ಇಲ್ಲಿ ನೋಡಿ, ಕರೋನಾ ಪ್ಯಾರ್ಗೇನು ಹೇಳಿದ್ರಿ ಅಲ್ವಾ? ಕವನ ಪ್ಯಾರ್ಗೆ ಹೇಳಿದ್ರಿ ಅಲ್ವಾ? ಫಸ್ಟ್ ಅವ್ರು ಹೇಳಿದ್ದು ಸಿನಿಮಾ ಹೀರೋ ಯಾರು ಹೇಳಿ? ಅವ್ರದ್ದು ಮದುವೆ ಜೀವನ ಮೊದಲನೇದು ಕಿತ್ಕೋಯ್ತಲ್ವಾ? ನಿಮ್ದು ಕಿತ್ಕೋಗ್ಬಿಟ್ಟೈತೆ ಏನೇಳ ಅಲ್ವಾ? ಅವರು ಪಾಪ 11ನೇ ತಾರೀಕು 10ನೇ ತಾರೀಕು ಕಿತ್ಕೋಗ್ಬಿಟ್ಟೈತೆ ಅಲ್ವಾ? ಹಾಗಾಗಿ ಎಷ್ಟು ಕೋಟಿ ಕೊಟ್ಟಾಗುತ್ತೇನೋ. ಹಾಗಾಗಿ ನಿಮಗೂ ಕೂಡ ಮದುವೆ ಲೈಫ್ ಸರ್, ಮದುವೆ ಲೈಫ್ ನಿಮ್ಮದು ಕಿತ್ಕೊಂಡು ಡೈವರ್ಸ್ಗೆ ಹೋಗ್ಬೇಕು ಸರ್. ಹೋಗಿ ಆಯ್ತು, ಇನ್ನು ಹೋಗಿಲ್ವಾ? ಹಾಗಾಗಿ 100% ಹೇಳುತ್ತೆ. ಮತ್ತು ನೀವು ಇವಾಗ 100 ಜನ್ಮಕ್ಕೂ ಅಂತ ಹೇಳ್ತಿರಲ್ವಾ? ಇವಾಗ 100 ಜನ್ಮಕ್ಕೂ ಮದುವೆ ಬೇಡ ನನ್ನ ಲೈಫಲ್ಲಿಗೋರು. ಎಣ್ಣೆ ಮತ್ತು ಊಟ ಇದ್ಬಿಟ್ರೆ ಸಾಕು ಅಂದಂಗೆ ಇದು ಕೆಲಸ. ಒಂದು ವಾರಕ್ಕೊಂದು ತಿಂಗಳು ಒಂದು 15 ದಿವಸ ಕೆಲಸ ಮಾಡ್ತಿದ್ರು, ನಿಮ್ಮದೇ ತಿಂಗಳು ನಂಗೆ ಏನು ಬೇಡ ಅನ್ಸ್ಬಿಟ್ಟಿದೆ ನಿಮ್ಮ ಲೈಫಲ್ಲಿ. ಅಷ್ಟೇ, 15 ದಿವಸ ಸಾಕು ಕೆಲಸ, ಒಂದು ತಿಂಗಳೆಲ್ಲ ಬೇಡ, ಬೋರ್ ಅಡಿಜಿತ್ತು ಅನ್ನೋದು. ಏನೇಳಿ, ಯಾರಿಗೆ ದುಡಿಯೋಣ ಅನ್ಸುತ್ತೆ ನಿಮ್ಗೆ? ಏನೇಳಿ, ಅದರಿಂದ ಖಂಡಿತಲ್ಲೂ ಕೇಳ್ತೀನಿ, ಹಗ್ಲಕ್ಕಿಂತ ರಾತ್ರಿ ಇಷ್ಟ ಆಗುತ್ತೆ ನಿಮಗೆ. ರಾತ್ರಿ ಎಲ್ಲ ಮಾಡೋದು ಅದೇ ಹಗ್ಲು ಯಾಕೆ ಹುಡ್ತು ಅಂತೀರ? ಅವ್ನು ರಾತ್ರಿ ರಾಜ ಅವನು. ಆಯ್ತು ಇಷ್ಟೇ ನೋಡವ. ಹಾಡಲ್ಲಿ ನಿನ್ನ ಭವಿಷ್ಯ ಹೇಳ್ಬಿಟ್ರು.
ಆ ಹಿಂಗೆ ಏನಾದ್ರು ಮತ್ತೆ ಇನ್ನೊಂದು ಮದುವೆ ಆಗುತ್ತಾ ಅಂತ ಮತ್ತೆ ಇನ್ನೊಂದು ಬೇರೆ ಆಗ್ಬೇಕೇನ ನೀನು? ಆಗಣ ಅಂತ. ಅಯ್ಯೋ ನಿನ್ನ ಫಸ್ಟ್ ಕೂದಲು ಬರ್ಸ್ಕೊಳ ತಲೆಯಲ್ಲಿ. ಇಡು ಫೋನು ಮದುವೆ ಆಗುವ ಅಂತ. ಇಡು. ಆಯ್ತು. ನಾನೇ ಯೋಚನೆ ಮಾಡ್ತಾ ಇದ್ದೀನಿ, ಈ ನನ್ನ ಮಗ ಇನ್ನೂ ಆಗೇ ಇಲ್ಲ ಸರಿಯಾಗಿ. ಅಷ್ಟೊತ್ತಿಗೆ ಯೋಚನೆ. ಆಯ್ತಾಯ್ತು ಇಡು ದಬಕ್. ಥ್ಯಾಂಕ್ ಯು. ಆ ಅಲ್ಲ ಗುರುಳೆ, ಹ್ಞೂ ಕರೋನಾ ಪ್ಯಾರೆ. ಹ್ಞೂ ಕರೋನಾ ಪ್ಯಾರೆ ಅಂದ್ರೆ ಏನ್ ಗುರುಗಳೇ? ಕರೋನಾ ಲವ್ ಮಾಡಕ್ಕಾಯ್ತದ? ಹಂಗೆ ಆಯ್ತು ಅವ್ರ ಕತೆ. ಕತ್ತಿದ್ದಲ್ಲಿ ಕೂಡ ಕರೋನಾ ಟೈಮಲ್ಲಿ ಮದುವೆ ಆದಂಗೆ ಆಯ್ತು ಅವ್ರ ಕತೆ. ಏನು ಹೇಳಿ? ಹೌದಾ? ಅಲ್ಲ ಗುರುಗಳೇ, ನಾವು ಒಂದು ಸಣ್ಣ ಗ್ಯಾಪ್ ಕೊಟ್ರ, ಅದ ಗ್ಯಾಪ್ ಅಲ್ಲಿ ಬಜ್ಜಿ ಕಿತ್ಕೊಂಡು ತಿಂತಿರಲ್ಲ. ಇಲ್ಲ ತುಂಬ ಇಷ್ಟ ಗುರು. ಇಷ್ಟ ಹೋಗ್ಲಿ, ನಾನು ಬೇಕಲ್ಲಿ ಶೋ ನಿಲ್ಸ್ಬಿಟ್ಟು ಬಜ್ಜಿ ಕಿತ್ಕೊತಾರ ಯಾರಾದ್ರು? ಹೊಟ್ಟೆ ನಾವೆಲ್ಲ ಕಷ್ಟಪಟ್ಟಿದ್ದಾರೆ ಹೊಟ್ಟೆ ಅಲ್ವಾ? ಅಯ್ಯೋ ಭಗವಂತ. ಆಯ್ತಾ? ಈಗ ಇಬ್ಬರದಾಯ್ತು, ಇನ್ನೊಂದು ವಿಕೆಟ್ ಇದೆ ಚಂದ್ರು ಅಂತ. ಅದಕ್ಕೊಂದು ಮಾಡೋಣ, ನೋಡೋಣ. ಇದಕ್ಕೆ ಹೆಣ್ಣು ಸಿಗ್ತಾ ಇಲ್ಲ. ಹಲೋ ಚಂದ್ರು. ನಮಸ್ಕಾರ. ನಮಸ್ಕಾರ. ಇಲ್ಲಿ ನಾವು ಇಲ್ಲೇ ಬೆಂಗಳೂರೇ. ಈಗ ನನ್ನ ಜೊತೆಗೆ ಗುರುಗಳಿದ್ದಾರೆ, ಆರ್ಯವರ್ಧನ್ ಗುರುಗಳು. ಹೋಗೋಣ. ಮದುವೆ ಆಗಿಲ್ಲ ಅನ್ನೋ ವಿಷಯಕ್ಕೆ ಭಾಳ ನಾನು ಬೇಸತ್ತು ಅವ್ರ ಹತ್ರ ನಾನೀಗ ನಿಮ್ಮ ಭವಿಷ್ಯ ಕೇಳಕ್ಕೆ ಬಂದಿದ್ದೀನಿ. ಈಗ ಹಾಡು ಹೇಳಬೇಕು, ಹಾಡು ಹೇಳಿದ್ರೆ ಭವಿಷ್ಯ ಹೇಳ್ತಾರೆ. ಹೌದಣ್ಣ? ಯಾವ ಹಾಡು ಬೇಕಿದ್ರೆ ಆಡ್ಬೋದಾ? ಯಾವ ಹಾಡು ಬೇಕಾದ್ರೆ ಆಡ್ಬೋದು, ಬಟ್ ನೀವು ಆಡೋ ಹಾಡಿನ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ಅಣ್ಣ ಸರಿ ಅಣ್ಣ. ಹಾಂ ಕೊಡ್ಲಾ? ಕೊಡಿ 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 ಅಣ್ಣ. ಸರ್ ನಿಮ್ಮ ಹೆಸರು ಗೊತ್ತಾಗಲ್ಲ? ಚಂದ್ರು. ನಮಸ್ತೆ. ಚಂದ್ರು ಅಂತ. ಚಂದ್ರು. ಏನು ಸರ್ ನಿಮ್ಮ ಪ್ರಶ್ನೆ? ಏನು ಒಂದು ಹಾಡು ಹೇಳಿ ಸರ್. ಹಾಡು ಹೇಳಿಲ್ಲ ಗುರುಜಿ? ಎಲ್ಲ ಪ್ರಶ್ನೆ ಕೇಳಿದ ಮೇಲೆ ತಾನೆ ಹಾಡು ಹೇಳ್ಬೇಕು. ಏನು ಪ್ರಶ್ನೆ ಅಂದರೆ ಮದುವೆ ಯಾವಾಗ ಆಗುತ್ತೆ? ಮದುವೆ ಆಗಿಲ್ಲ ಇನ್ನು. ಹುಡುಗಿ ಏನು ಸೆಟ್ ಆಗ್ತಿಲ್ಲ, ಅದಕ್ಕೆ ಅಣ್ಣನ ಹತ್ರ ಹೇಳಿದ್ದೆ. ಅದಕ್ಕೆ ಅವರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಹೇಳಿದ್ರು. ಓಕೆ, ಹಾಕಿ. ಎಷ್ಟು ವರ್ಷ ನಿಮ್ಗೆ ಇವಾಗ? ಇವಾಗ 33. ಓ, ಕುಬೇರನ ಸಂಖ್ಯೆಯಲ್ಲಿ ಹುಟ್ಟಿದ್ರೆ ಹೇಳಿ ಹಂಗಾರೆ. ಹುಟ್ಟಿರೋದಲ್ಲ ಗುರುಗಳೇ, 33 ಒಂದು ವಯಸ್ಸು. 33 ಅಂದ್ರೆ ಕುಬೇರನ ಸಂಖ್ಯೆ ಆಯ್ತು. ಆರ್ಥಿಕ್ ಪಾಂಡ್ಯ ಥರ ನಂಬರು. ಅಂದರೆ ಈಗ 33, ಮುಂದಿನ ವರ್ಷಕ್ಕೆ 34 ಆಗುತ್ತಲ್ಲ. ಇವಾಗ ನನ್ನ ಹತ್ರ ಕೇಳ್ಬೇಕಾದ್ರೆ 33 ಸರ್. ಹೇಳಿ ಸರ್ ನೋಡೋಣ. ಹಾಗಲ್ಲ ಹೇಳಿ. ಅಕ್ಕ ನಿಮ್ಮನೆಯಲ್ಲಿ ನಾಯಿಗೂ ಡ್ಯಾನ್ಸು ಬರುತ್ತಾ, ನಿಮ್ಮೂರಲ್ಲಿ ತಮಟೆನ ಹೊಡೆಯಕ್ಕೆ ಚಾನ್ಸ್ ಸಿಗುತ್ತಾ? ಏನು ಹೇಳಿ ಇನ್ನೊಂದ್ಸರಿ ರಿಪೀಟ್ ಮಾಡಿ. ನಿಮ್ಮ ಮನೆಯಲ್ಲಿ ನಾಯಿಗೂ ಡ್ಯಾನ್ಸ್ ಬರುತ್ತಾ? ಗುರುಜಿ ಇನ್ನೊಂದ್ಸರಿ ಹೇಳಿ. ಅಕ್ಕ ನಿಮ್ಮನೆಯಲ್ಲಿ ನಾಯಿಗೂ ಡ್ಯಾನ್ಸು ಬರುತ್ತಾ, ನಿಮ್ಮೂರಲ್ಲಿ ತಮಟೆನ ಹೊಡೆಯೋಕೆ ಚಾನ್ಸ್ ಸಿಗುತ್ತಾ? ಮದುವೆ ವಿಷಯ ಹೇಳು ಅಂದ್ರೆ ಅಕ್ಕ ಅಂತ್ಯ. ಮದುವೆ ಜೀವನ ಹೆಂಗಿರುತ್ತೆ ಅಂದ್ರೆ ತಮಟೆ ಹೊಡೆಯಕ್ಕೆ ಚಾನ್ಸ್. ನೀವು ಎರಡು ಥರ ಹೇಳ್ತೀರಾ ಸರ್. ಒಂದು ಈ ಹಾಡಲ್ಲಿ ಅಕ್ಕ ಅಂತ ಹೇಳ್ತಿದ್ರಾ, ಎಲ್ಲ ಹುಡುಗಿರು ಅಕ್ಕ ತಂಗಿರು, ಎಲ್ಲ ಅಕ್ಕ ತಂಗಿರು ಆಗ್ಬಿಟ್ಟವ್ರು. ನಿಮಗೆ ತಮಟೆ ಹೊಡಿಯೋಣ ಅಂತ ಹೇಳ್ತೀರಾ ಅಂದರೆ ಮದುವೆ ಹೋಗ್ಬೇಕಾದ್ರೆ ನಿಮ್ಗೆ ಯಾರು ಸತ್ತರೆ ಏನೋ ತಮಟೆ ಹೊಡಕ್ಕೆ ಹೋಗ್ತಿರ್ತಾರೆ ಸರ್. ನೋಡಿ, ಇಲ್ಲ ಮದುವೆ ಆದ್ರೆ ಇವನಿಗೆ ತಮಟೆ ಹೊಡಿಬೇಕಾಗಿತ್ತ ಅಂತ ಹೇಳಿ. ಇಲ್ಲ ತಮಟೆ ಹಾ ಅಕ್ಷರಕ್ಕೆ ಹೇಳ್ತಿದ್ರ. ಅಕ್ಕ ನಿಂಗೆ ತಮಟೆ ಹೊಡಿ. ಅಕ್ಕ ನಿನ್ ಮನೆಯಲ್ಲಿ ನಾಯಿಗೂ ಡ್ಯಾನ್ಸ್ ಬರುತ್ತಾ? ರಾ ಹೇಳ್ತಿದ್ರ ಅಲ್ವಾ? ಬರುತ್ತಾ? ಬರುತ್ತೆ. ಸಡನ್ ಆಗಿ ಯಾಕೆ ಬಂತು ಗುರುಜಿ? ಇಲ್ಲ ಬರಲಿ ಬಿಡಿ ಸರ್. ಯಾರ್ಯಾರಿಗೆ ಏನೇನೋ ಬತ್ತೈತಲ್ಲ ಸರ್. ನಿಮಗೆ ಇದಾರು ಬಂದಿತ್ತಲ್ಲ, ಬೇರೆಯವ್ರಿಗೆ ಒಬ್ಬರಿಗೆ ಇನ್ನೂ ಏನೇನೋ ಬರ್ತಾವೆ ಸರ್. ಸರ್ ಒಂದು ನೀವು ಕೇಳಿದಂಥ ಪ್ರಶ್ನೆ ಒಂದು ಸತ್ಯ ಹೇಳ್ತೀನಿ ಕೇಳಿ ಸರ್. ಯಾರೋ ನಿಮಗೆ ಮದುವೆ ಆಗಿ ಮಕ್ಕಳಾಗಿರೋನ ಮದುವೆ ಆಗ್ತೀರಾ ಸರ್ ನೀವು? ಯಾರಿಗೋ ಮದುವೆ ಆಗಿ ಮಕ್ಕಳಾಗಿರೋರಿಗೆ ನೀವು ಮದುವೆ ಆಗ್ತೀರಾ ಸರ್? ಅಯ್ಯೋ ಏನಿಲ್ಲ ಸರ್, ಇದು ನಿಮ್ಮ ಹಾಡು. ದೇವರು ಇದನ್ನೇ ಹೇಳಿದ್ದು ನನ್ನ ಬಯಲಿ. ಇದು ನಡೀತಿದೆ ಸರ್. ನಡೆದಾಗ ಒಂದು ನೆನೆಸ್ಕೊಳ್ಳಿ ಸರ್. ನಿಮಗೇನು ಮಕ್ಕಳಾಗೋದೇನಿರಲ್ಲ ಸರ್, ಮಕ್ಕಳಾಗಿರ್ತಾರೆ ಸರ್. ನೀವು ಹೇಳಿದಲ್ಲ ಅಕ್ಕ ನಿಮ್ಮನೆ ನಾಯಿಗೂ ಡ್ಯಾನ್ಸ್ ಬರುತ್ತೆ ಅಂತಲ್ಲ, ಯಾವುದೋ ಒಂದು ಅದನ್ನ ಹೆಂಗೆ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ ಸರ್. ಡ್ಯಾನ್ಸ್ ಮಾಡ್ತಾ ಇರ್ತಾರೆ ನನ್ನ ಮಗ ಅಂತ ಎತ್ಕೊಬಿಡಿ ಸರ್. ಸರ್ ಅಯ್ಯೋ ಇಲ್ಲ ಸರ್, ಬೇಡ ಸರ್. ಇದು ನಿಮ್ಮ ಹಣೆ ಬರೋಕ್ಕೆ ದೇವ್ರು ಬರೆದ್ಬಿಟ್ಟನ ಸರ್. ಫಾಲೋ ಮಾಡಿ ಸರ್. ಯಾರಿಗೋ ಲೈಫ್ ಕೊಡಿ ಸರ್, ಒಳ್ಳೇದಾಗಲಿ ನಿಮಗೆ. ಇಲ್ಲ ಅವ್ರ ಕೆರಿಯರ್ ಭವಿಷ್ಯ ಒಂದು ಹೇಳಿ. ಖುಷಿ ಆಯ್ತಾ ಸರ್ ಹೇಳಿದ್ದು? ಖುಷಿ ಏನು ನಿಮ್ಮನ್ನು ಚೇಂಜ್ ಮಾಡೋಕ್ಕತ್ತ ಸರ್ ನಾವು?
ಕೇಳಿದಂಥ ಅಲ್ಲ, ಪ್ರಶ್ನೆಗೆ ಬೇರೆ ಹಾಡು ಹೇಳಿದ್ರೆ ಬೇರೆ ಏನಾದ್ರು ಎಂಥ ಟೆನ್ಷನ್ ಆಗಬೇಡಿ ಸರ್ ಆಗಿದ್ದಾಗೋಯ್ತು ಈಗ ನೀವು ಆರಾಮಾಗಿರಿ. ನಿಂಗೆ ಆಗದೇ ಆಗದು. ಇದು ಆದಾಗ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡೋಣ ಸರ್. ಒಂದ್ಸರಿ ಬಂದ್ಬಿಡಿ ಸರ್. ಯಾವುದೇ ಈ ಥರ ಇವತ್ತಿಗೆ ಆಗಿಲ್ಲ ಸರ್. ನನ್ನ ಜೊತೆ ಇರೋ ಚೆನ್ನಾಗಿರುವಂಥ ಲೈಫ್ ಕೊಡುವಂಥ ಯಾವುದು ಕೇಳಿಲ್ವ ಸರ್ ಇವತ್ತಿಗೆ ಇವರು ಸರ್? ಇಲ್ಲ ಗುರುಜಿ, ಮದ್ವೆನೇ ಆಗಿಲ್ಲ ಅಂತೀನಿ. ಅದೇ ಅಲ್ಲ ನಿಮಗೆಲ್ಲ ಸರ್ ಮದುವೆ ಆಗಿರೋ ನಿಮ್ಮನ್ನ ಯಾರು ಕೇಳಿಲ್ವ ಅಂತ ಕೇಳಿದೆ. ಇಲ್ಲ ಗುರುಜಿ, ಯಾರು ಕೇಳಿಲ್ಲ. ಇದೇನೋ ಡೌ ಹೊಡಿತಾ ಇದ್ದಾರೆ. ನೆಕ್ಸ್ಟ್ ಎರಡನೇದು, ಈಗ ನಿಮ್ಮ ಉದ್ಯೋಗ ಭವಿಷ್ಯ. ಉದ್ಯೋಗ ಭವಿಷ್ಯದ ಕೇಳ್ಬೇಕಿತ್ತು. ಹೇಳಿ ಸರ್. ಅದೇ ಕೆಲ್ಸ ಮಾಡ್ತಾ ಇದ್ದೀನಿ, ಏನಷ್ಟು ಸಂಬಳ ಅದೆಲ್ಲ ಸಾಕಾಗ್ತಿಲ್ಲ. ಅದು ನಾನೇನು ಮಾಡಲಿ? ಅದ್ರ ಬಗ್ಗೆ ಏನು ಭವಿಷ್ಯ? ಹಾಡು ಹೇಳ್ಬೇಕು. ಹಾಡು ಹೇಳೋದೇ ಮರ್ತ್ಬಿಟ್ರಲ್ಲ ಸರ್. ಹಾಡು ಹೇಳದ್ಮೇಲೆ ಹಾಡನ್ನೇ ಹೇಳೋದು ಮರ್ತ್ಬಿಟ್ರ ಸರ್. ಹೇಳ ಬೇಡ ಅನ್ನೋ ಥರ ಆಗ್ಬಿಟ್ಟಿದೆ ಸರ್. ಹೇಳ ಗುರುಜಿ. ಒಂದು ಹೇಳಿ ಇವಾಗ ಯಾವ್ದು ಹೇಳ್ತೀರ ಗೊತ್ತಾಗುತ್ತೆ. ಎಣ್ಣೆ ನಮ್ದು ಊಟ ನಿಮ್ದು, ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು, ಎಣ್ಣೆ ನಿಮ್ದು ಊಟ ನಮ್ದು, ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು. ಸರ್ ನಿಮ್ಮ ಕೆಲಸ ಹೇಗಿರುತ್ತೆ ಅಂದರೆ ಊಟಕ್ಕೂ ಎಣ್ಣೆಗೂ ಮಾತ್ರ ಕಷ್ಟಪಡ್ತಿದ್ದಾರೆ ಸರ್. ಊಟಕ್ಕೂ ಎಣ್ಣೆಗೂ ಮಾತ್ರ ಸಿಗುತ್ತೆ. ಕೆಲಸ ಗುರುಜಿ ನಮ್ದು. ಅದನ್ನೇ ಇಷ್ಟಕ್ಕೆ ಕೆಲಸ ಪಡ್ತೈತೆ, ಅಲ್ಲಿ ಕರೆಕ್ಟಾಗಿ ಮಾಡ್ಕೊತೀರಾ. ಗುರುಜಿ ಇನ್ನೊಂದು ಸರಿಗೆ ಇನ್ನೊಂದು ಹಾಡು ಹೇಳಿದಾಗ ನೀವು ಎಷ್ಟು ಉಳಿಸ್ತೀರಾ ಅಂತ ಹೇಳ್ತೀನಿ. ಇವಾಗ ಧನ್ಯವಾದಗಳು ಸರ್. ಒಂದಕ್ಕೆ ಎರಡೇ ಹಾಡಿಗಷ್ಟೇ ಅವಕಾಶ. ಓಕೆ ಸರ್. ಥ್ಯಾಂಕ್ ಯು ಗುರುಜಿ. ಓಕೆ ಗುರುಗಳೇ, ಹ್ಞೂ ಇದು ನನ್ನ ಪ್ರಕಾರ ಹೊಸ ಸೆನ್ಸೇಷನ್ ಇದು. ಹೌದು. ಹೆಂಗೋ ನೀವು ನಮ್ಮ ತಲೆಯಲ್ಲಿ ಇರೋದೆಲ್ಲ ಹುಡುಕಿ ಹೇಳ್ಕೊಬರ್ತೀರ. ಹೆಂಗೆ? ಅಯ್ಯಪ್ಪ ಎಂತೆಂಥ ಫೋನ್ ಮಾಡೋ ಗೊತ್ತಾ ಅದನ್ನ ಒಂಡ್ರಲ್ಲದು ಎಲ್ಲ ಆಫೀಸರ್ಸು ಪೊಲೀಸರ್ಸು ಇಂಥವ್ರು ಫೋನ್ ಮಾಡಿಲ್ಲ ಅಂತಾರೆ. ಮೊನ್ನೆ ಮಾಲೂರು ಶ್ರೀನಿವಾಸ್ ಸಾರ್ ಬಿದ್ದು ನಕ್ಕೋದೆ ಸರ್. ನಾನು ಹೆಂಡ್ತಿ ಇದ್ಬಿಟ್ರೆ ನನಗೆ ಗೊತ್ತಿಲ್ಲ ಸರ್, ಏನು ಮಾಡಿ ಇದೇ ಪದೇ ಇದಕ್ಕನೆ ಅಂತ ಅಂದರು. ಮಾಲೂರು ಶ್ರೀನಿವಾಸ್ ಅಂತ ಅಷ್ಟು ಹೇಳ್ತಾ ಇದ್ರು ಸರ್. ಅಲ್ಲೆಲ್ಲ ನಾನು ಅಷ್ಟೊಂದು ಶೂಟಿಂಗ್ ಮಾಡಿದ್ವಿ, ಜಾಸ್ತಿ ಸರ್ ಜಾಗನೇ ಗೊತ್ತಿಲ್ಲ ಅಂದರು. ಆ ಥರ ಒಂದು ಜಾಗದಲ್ಲಿ ಅದು ಪರ್ಟಿಕ್ಯುಲರ್ ಜಾಗ ನಾವು ಹೋಗಿದ್ದೀವಲ್ಲ, ಅದಕ್ಕೆ ತುಂಬಾ ಜನ ಹೋಗ್ತಾ ಇರ್ಲಿಲ್ವಂತೆ. ಇವಾಗ ಅದಕ್ಕೆ ಕ್ಯೂ ಇರುತ್ತಂತೆ ಫುಲ್ಲು. ಹೌದಾ? ಅದೊಂದು ಗೇಮಿಗೆ ಕ್ಯೂ ಇರ್ತಾರಂತೆ. ಹೌದೌದು. ಆ ಜಾಗ ಇಲ್ಲ ಕೇಳಿದ್ರು ಅವರು. ನಾನು ತುಂಬ ಶೂಟಿಂಗ್ ಮಾಡಿದ ಜಾಗನೇ ನೋಡಿರಲಿಲ್ಲ ಅಂದರು ಅವರು. ಗುರುಗಳೇ, ಈಗ ನಿಮ್ಮ ಭವಿಷ್ಯ ನಾನು ಹೇಳೋ ಹಾಡಲ್ಲಿ ಹೇಳ್ಬೋದಾ? ಹೇಳ್ಬೋದು. ಈಗ ಇಲ್ಲ ನಾನೇ ಹಾಡು ಹೇಳ್ತೀನಿ, ನೀವು ಹೇಳ್ಬಿಡಿ. ಇದು ತಲೆನೋ ಕಮ್ಮಿ. ನನಗೆ ಅದು ಏನು ಹೇಳ್ತಾರೆ ಹೇಳಿ ನೋಡೋಣ ಸರ್. ಇದೊಂಥರ ಹಿಂಸೆ ಆಗಿರ್ಬೋದು ನಿಮಗೆ, ಹೇಳ್ಬೇಕು. ನಾನು ಅದನ್ನು ಸರಿ ಹೇಳ್ತಾರೆ ತಪ್ಪು ಹೇಳ್ತಾರೆ ಅಂತ ಗೊತ್ತಾಗ. ಹೇಳಿ ಗುರುಗಳೇ, ಹಾಡು ಹೇಳಿ. ನಾನು ಹೇಳೋದೇ ಕಷ್ಟ ಆಯಿತು. ಹೇಳಿ, ಒಳ್ಳೇದೊಂದು ಹಾಡ್ಬಿಡಿ ಹೇಳ್ತೀನಿ. ನೀ ನಡೆವಾದಿಯಲ್ಲಿ ಮಳೆವೂ ಬಾರದಿರಲಿ. ಹೇಳಿ ಸರ್. ನೀ ನಡೆಯುವ ಹಾದಿಯಲ್ಲಿ ಮಳೆ ಹೂವು ಬಾರದಿರಲಿ ಅಂದ್ರೆ ಮಳೆ ಮತ್ತೆ ಹೂವು ಬರಬಾರ್ದು ಅಂತ ಹೇಳ್ತಿದ್ದೀರಾ. ಹಂಗಾಗಿ ನನಗೆ ಗೊತ್ತಿರೋ ಪ್ರಕಾರ ನಿಮ್ಗೆ ಮತ್ತೆ ಕೂದಲು ಬರಲ್ಲ. ಕರೆಕ್ಟಾಗಿ ಹೇಳಿದ್ರ ಸರ್. ಕೊಡಿ ಸರ್ ಕೈ. ಇದೆಲ್ಲಿ ಬರುತ್ತೆ ಸರ್? ಕರೆಕ್ಟಾಗಿ ಹೇಳಿದ್ರ? ಏನೋ ಕರೆಕ್ಟ್ ಆಗಿದೆ ನೋಡಿ. ನನ್ನ ಪ್ರಿಡಿಕ್ಷನ್ ಸುಳ್ಳಾದ್ರೆ ಕೂದಲು ಬಂದಿದ್ದೀರಾ ನೀವು ಹೇಳಿ, ಬಂತು ನೋಡ್ರೋ ಅಂತ. ಗ್ಯಾರಂಟಿ ಬರಲ್ಲ. ಅದೇ ಮಳೆ ಹೂವು ಬಾರದಿರಲಿ ಅಂತ ಹೇಳ್ಬಿಟ್ರಲ್ಲ ನೀವೇ ಸಾಹಿತ್ಯದಲ್ಲಿ. ಹೌದು. ಅದಕ್ಕೆ ನೀವು ನಡೆಯುವ ಹಾದಿಯಲ್ಲಿ ಮಳೆ ಹೂವು ಬಾರದಿರಲಿ. ನಿಮ್ಮ ಒರಿಜಿನಲ್ ಹಾಡು ಹೀಗೆ ಇರೋದಾ? ಅದಂಗೆ ಗೊತ್ತು. ನನಗೆ ಡೌಟ್ ಇದೆ, ಬೇರೆ ಥರ ಇದೆ ಅನ್ಸುತ್ತೆ. ಎಕ್ಸಾಕ್ಟ್ ಲಿರಿಕ್ಸ್ ನನಗೂ ಗೊತ್ತಿಲ್ಲ. ಅಲ್ಲ ಸರ್, ಬೇರೆ ಥರ. ಅದೇ ಹಾಡು ಚೂಸ್ ಮಾಡಿದ್ರು ಗುರುಗಳೇ? ಬಾ ಅಕ್ಷರ ಬಂತು ಹೇಳಿದೆ. ಬಾ ಎಲ್ಲಿಂದ ಮಳೆ? ನನ್ನ ಫೇವ್ರೇಟ್ ಹಾಡು ಯಾವಾಗಲೂ ಸರ್, ನಾನು ಯಾವಾಗಲೂ ಫ್ರೀ ಆಗಿದ್ದಾಗ ನನ್ನ ಲೈಫಲ್ಲಿ 3 ದುಃಖದ ಹಾಡುಗಳು ನನ್ನ ತುಂಬ ಕಾಡುತ್ತೆ ಯಾವಾಗಲೂ. ನನ್ನ ಫೀಲಿಂಗ್ ಒಂದು ರಾಜ್ಕುಮಾರ್ ಹೇಳಿರೋದು, ಒಂದು ಅಯ್ಯಪ್ಪ ಸ್ವಾಮಿದ ಹಾಡು ನೀಲಿಮಲೆ ಸಾಂಗ್ಸ್ಲೇನೋ ಬರುತ್ತದು. ಎತ್ತವರೆಲ್ಲರೂ ಬಿಟ್ಟರು ನನ್ನ ತಬ್ಬಲ್ಲಿ ಆಗಿರುವೆ, ನೀ ಕೈ ಬಿಟ್ಟರೆ ಯಾರಲ್ಲಿ ಮರೆ ಇಡುವೆ, ಕರೆದುಕ ಸನ್ನಿಧಿಗೆ ಸ್ವಾಮಿ ಕರೆದುಕ ಸನ್ನಿಧಿಗೆ, ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ, ಅಯ್ಯಪ್ಪ ಶರಣಂ ಶರಣಂ. ಅಂದರೆ ತಂಪಾದ ಗಾಳಿಯಲ್ಲಿ ಮೈ ಬೆವರುತ್ತಿದೆಯಲ್ಲ ಅಂತ ಹೇಳ್ತಾರೆ ರಾಜ್ಕುಮಾರ್. ಇವು ಹಾಡು ಸಖತ್ ಹಾಡು, ನೀವು ಕೇಳಿಲ್ಲ ಅನ್ಸುತ್ತೆ. ತುಂಬ ಚೆನ್ನಾಗಿರೋ ಹಾಡು, ನನಗಿಷ್ಟ. ಇದು ಬಿಟ್ಟರೆ ಅಷ್ಟು ಬಿಟ್ಟರೆ ಇಂದು ಏನಕ್ಕೆ ಗೋವಿಂದ ನನ್ನ ಫೇವ್ರೇಟ್ ಹಾಡು. ಇಂದು ನನಗೆ ಎಲ್ಲ ಗುರುಗಳೇ, ಇವಾಗ ಯಾರಾದರೂ ಫೋನ್ ಮಾಡಿ ಭವಿಷ್ಯ ಕೇಳಬೇಕಾದ್ರೆ ಇಂದು ಏನಾಗೆ ಗೋವಿಂದ ಅಂದರೆ ಅವ್ರಿಗೆ ಏನು ಹೇಳ್ತೀರಾ ನೀವು? ನಾನು ಹೇಳ್ತೀನಿ. ಅಲ್ಲ, ಏನು ಹೇಳ್ತೀರಾ? ಅವ್ರಿಗೆ ಫೀಲಿಂಗ್ ಗೊತ್ತಾಗುತ್ತೆ, ಅವ್ರ ಹೆಸರು ಮೇಲೆ ತಗೊಂಡು. ಇಂದು ಏನಾಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ನೊಂದೇನಯ್ಯ ಭವ ಬಂಧನದೊಳು. ಸುಮಾರು ಜನರ ಭವಿಷ್ಯ, ಸಿಂಗರ್ಗಳ ಭವಿಷ್ಯ ಹಾಳಾಗ್ಬಿಡುತ್ತೆ. ನಿಲ್ಲಿಸ್ಬಿಡಿ ನೀವು ಸಾಕು. ಅಯ್ಯೋ ಪಾಪ ಅವರೆಲ್ಲ ತುಂಬ ಕಷ್ಟಪಟ್ಕೊಂಡು, ಅವರು ರಾಜೇಶ್ ಕೃಷ್ಣನು ಅವರೆಲ್ಲ ಭಾಳ ಕಷ್ಟಪಟ್ಟು ನೀವು ಈಗ ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲ ಸಿನಿಮಾದವರು ನಿಮ್ಮನ್ನೇ ಕರೆದು ಬಿಡ್ತಾರೆ. ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ಬಟ್ ಇವಾಗ ಮುಂದಿನ ದಿನಗಳಲ್ಲಿ ಸಾಹಿತ್ಯ ಭವಿಷ್ಯ
ಶುರು ಮಾಡ್ತೀರಾ ಹೊಸ್ದಾಗಿ ಪ್ರೋಗ್ರಾಮ್? ಪಕ್ಕ ನಡೀತಾ ಇದೆ, ಮಾಡೇ ಮಾಡ್ತೀನಿ. ಇನ್ನೂ ಮಾಡ್ತೀರಾ? ಒಳ್ಳೊಳ್ಳೆ ಹಾಡುಗಳನ್ನ ರೆಡಿ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಸಾಹಿತ್ಯ ಭವಿಷ್ಯದಲ್ಲಿ ಹೊಸ ಹೊಸ ಪ್ರಶ್ನೆಗಳನ್ನು ಕೇಳೋಣ ಅಂತ ಹೇಳ್ದ ಇವತ್ತಿನ ತರಲೆ ಟಾಕ್ಸ್ನಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಓದ್ಸಲಿ ಲಾಸ್ಟ್ ವೀಡಿಯೋನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದೀರಾ, ಸಾಕಷ್ಟು ಜನರಿಗೆ ತಲುಪಿಸಿದ್ದೀರಾ. ಆದರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದ್ಸಲಿ ಹೇಳಿ ಗುರು. ದಯವಿಟ್ಟು ತರಲೆ ಟಾಕ್ಸಲ್ಲಿ ನನಗೆ ಬಾಯಿಗೆ ಬಂದಿತ್ತು ಆ ಕಾರ್ಯಕ್ರಮ. ಅಪ್ಪ ಬಾಯಿ ನನಗೆ ಇನ್ನೂ ಚಳಿದರ ಒಂದು ಸ್ವಲ್ಪ ಕಮ್ಮಿ ಆಗೈತೆ. ಅದನ್ನು ನೋಡಿ ಎಲ್ಲರೂ ಇಷ್ಟಪಟ್ಟಿದ್ರು. ಅದೇ ಥರ ಇದು ಕೂಡ ತರಲೆ ಟಾಕ್ಸಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋನ ಖಂಡಿತ ಕೊಡಿದ್ವಿ. ನೀವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಅಂಥ ವೀಡಿಯೋ ನೆಕ್ಸ್ಟ್ ಬರುತ್ತೆ. ವಾಚ್ ಮಾಡ್ತಾಯಿರಿ. ಮಾಡ್ತಾಯಿರಿ. ಓಕೆ. ಬಜ್ಜಿ ಕೊಡ್ರಾ ಇನ್ನೊಂದು? ಅದು ಲವ್ ಅಲ್ಲ, ಚೀಟಿ.